ಬಿಗ್ ಬಾಸ್ ಸೀಸನ್ 11ರಲ್ಲಿ ಎಲ್ಲರ ಮನ ಗೆದ್ದಿದ್ದ ಬ್ಯೂಟಿ ಅನುಷಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸಿ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಸ್ ಆಲ್ವೇಸ್. ಸೊ ಧರ್ಮ ಅವರ ನಿಮ್ಮ ಒಬ್ಬ ಒಳ್ಳೆ ಫ್ರೆಂಡ್ ಧರ್ಮ ಅವರು. ಸೊ ಬಿಗ್ ಬಾಸಲ್ಲಿ ನಿಮ್ಮ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆಫ್ ಸ್ಕ್ರೀನ್ ಕೂಡ ನೀವು ತುಂಬ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದೀರಾ. ಸೊ ಅವರ ಮೂವಿಗೆ ವಿಶ್ ಮಾಡೋಕ್ಕೆ ಬಂದಿದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ನನ್ನ ಕೋಸ್ಟಾರ್, ನನ್ನ ಒಳ್ಳೆ ಫ್ರೆಂಡ್ ಧರ್ಮಗೆ 25th ಇಯರ್ಸಲ್ಲಿ ಅಂದರೆ 25th ಅವರ ಒಂದು ಕೆರಿಯರಲ್ಲಿ 25th ಸಿನಿಮಾ ಇದೊಂದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಅವ್ರಿಗೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ತುಂಬ ಕಷ್ಟ. ಫಸ್ಟ್ ಸಿನಿಮಾಯಿಂದ 25ನೇ ಸಿನಿಮಾವರೆಗೂ ಬರೋದು ಅಂತಂದರೆ ಅದು ಕನ್ನಡ ಇಂಡಸ್ಟ್ರಿನಲ್ಲಿ ಬಹಳ ಕಷ್ಟ. ಅವರು ಇವತ್ತು 25th ಸಿನಿಮಾ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ನಾನು 3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಆ 25 ಸಿನಿಮಾದಲ್ಲಿ 3 ಸಿನಿಮಾದಲ್ಲಿ ನಾನು ಹೀರೋಯಿನ್ ಅಂತ ಹೇಳೋ ಖುಷಿ ಆಗುತ್ತೆ. ಆ್ಯಂಡ್ ಐ ವಿಶ್ ಧರ್ಮ ಆಲ್ ದಿ ವೆರಿ ಬೆಸ್ಟ್. ನಮ್ಮ ಒಂದು ಚಿತ್ರರಂಗದಲ್ಲಿ ಅವರ ಒಂದು ಕೆರಿಯರಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಸಿಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಯನ ಮನೋಹರ ಈ ಒಂದು 25th ಸಿನಿಮಾ ಅವ್ರದ್ದು ನೋಡಿದೆ. ಟೀಸರ್ ಲಾಂಚ್ ಮಾಡಿದ್ರು ಇವತ್ತು. ಆ ಟೀಸರ್ ಲಾಂಚಲ್ಲಿ ನಾವೆಲ್ಲರೂ ಸೇರಿದ್ದು ಬಹಳ ಅದ್ಭುತವಾಗಿದೆ. ತುಂಬ ಟೈಟಲಿಗೆ ತಕ್ಕಂಗೆ ಸಿನಿಮಾ ಕೂಡ ತುಂಬ ಪ್ಲೆಸೆಂಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಮುಂಗಾರು ಮಳೆ ನೋಡ್ದಂಗೆ ಆಯಿತು ಡೆಫಿನೆಟ್ಲಿ. ಧರ್ಮ ಅವ್ರ ಅಪೀರಿಯನ್ಸ್ ಕೂಡ ನಾನು ಇಷ್ಟು ದಿನ ನೋಡ್ಕೊಂಬಂದಿರೋ ಸಿನಿಮಾದಲ್ಲೂ ಈ ಸಿನಿಮಾದಲ್ಲಿ ನೋಡಿದಾಗ ಈ ಲುಕ್ಸ್ ಸ್ಟನ್ನಿಂಗ್, ಈ ಲುಕ್ಸ್ ಫ್ಯಾಬ್ಯುಲಸ್. ಆ್ಯಂಡ್ ಡೈರೆಕ್ಟರ್ ಕೂಡ ಬಹಳ ಅದ್ಭುತವಾಗಿ ಕಥೆನ ನರೇಟ್ ಮಾಡಿದ್ದಾರೆ ಅಂತ ಒಂದು ಸ್ಮಾಲ್ ಕಂಟೆಂಟಲ್ಲೇ ಗೊತ್ತಾಗುತ್ತೆ. ಒಂದು BMW ಇಂದ ಬಂದು ಸೈಕಲ್ ಹತ್ಕೊಂಡು ಬರೋ ಒಂದು ಇಂಟ್ರಡಕ್ಷನಲ್ಲೇ ಗೊತ್ತಾಗ್ತಿದೆ ಏನೋ ಒಂದು ಸಖತ್ತಾಗಿರೋದೊಂದು ಏನೋ ಒಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ ಅಂತ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದರೆ ವಾಸುಕಿ ಅವರ ಮ್ಯೂಸಿಕ್, ಅವರ ಸಾಂಗ್ಸ್ಗಳು ಎಲ್ರಿಗೂ ಫೇವ್ರೇಟ್ ಇದ್ದೇ ಇರುತ್ತೆ. ನನಗೂ ಕೂಡ ಮೈ ಪರ್ಸ್ನಲ್ ಫೇವ್ರೇಟ್ ವಾಸುಕಿ ಅವ್ರ ಸಾಂಗ್ಸು. ಈ ಸಿನಿಮಾದಲ್ಲಿ ಅವ್ರ ಮ್ಯೂಸಿಕ್ ಮಾಡ್ತಾ ಇರೋದು ನೋಡಿದಾಗ ಆ್ಯಂಡ್ ಟೀಸರಲ್ಲಿ ನೋಡಿದಾಗ ತುಂಬ ಅದ್ಭುತವಾಗಿ ಇತ್ತು. ಸೊ ಐ ಜಸ್ಟ್ ಲವ್ಡ್ ಇಟ್. ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ. ಓಕೆ ಮ್ಯಾಮ್, ಇನ್ನು ನೀವು ಹೇಳಿದ್ರಿ ಆಲ್ರೆಡಿ 3 ಸಿನಿಮಾಸ್ ಧರ್ಮ ಅವ್ರ ಜೊತೆ ಮಾಡಿದ್ದೀರಾ ಅಂತ. ಮತ್ತೆ ನಿಮ್ಮ ಪೇರನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಐ ನಾಟ್, ಯಾವಾಗ ಬೇಕಾದ್ರೂ ಒಳ್ಳೆ ಒಂದು ಸ್ಕ್ರಿಪ್ಟ್ ಬಂತು ಆ್ಯಂಡ್ ನಮ್ಮಿಬ್ರಿಗೂ ಆ ಕತೆ ಓಕೆ ಆಯಿತು ಅಂತಂದರೆ ಆ ಕಂಟೆಂಟ್ ಭಾಳ ಇಷ್ಟ ಆಯಿತು. ಯಾಕೆಂದರೆ ಆಲ್ರೆಡಿ 3 ಸಿನಿಮಾ ಮಾಡಿರೋದ್ರಿಂದ ನೆಕ್ಸ್ಟ್ ಬರೋವಂಥ ಯಾವುದೇ ಸಿನಿಮಾ ಒಂದು ಕತೆ ಇರ್ಬೋದು, ಅದು ನಮಗೆ ಆ್ಯಪ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ಆ್ಯಂಡ್ ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಯಾವುದೇ ಸಿನಿಮಾ ಆದ್ರೂ ಒಳ್ಳೆ ಕಂಟೆಂಟ್ ಇರೋದು ಡೆಫಿನೆಟ್ಲಿ ಮಾಡ್ತೀನಿ. ನೋಡೋಣ, ಬಂದರೆ ಡೆಫಿನೆಟ್ಲಿ. ಸೊ ಬಿಗ್ ಬಾಸ್ ಸೀಸನ್ 12 ಫಾಲೋ ಮಾಡ್ತಿದ್ದೀರಾ ನೀವು? ಯಾ, ಆಫ್ಕೋರ್ಸ್ ಮಾಡಲೇಬೇಕಲ್ಲ. ಓಕೆ, ಸೊ ನಿಮ್ಮ ಸೀಸನ್ಗೂ ಈ ಸೀಸನ್ಗೂ ಕಂಪೇರ್ ಮಾಡಿದರೆ ನಿಮ್ಗೆ ಯಾವ್ದು ಇಷ್ಟ? ಅಯ್ಯೋ, ನಮ್ಮ ಸೀಸನಲ್ಲಿ ಫಸ್ಟೇ ನಾನೇ ನರಕದ ಕಂಟೆಸ್ಟೆಂಟ್. ಐ ಡೋಂಟ್ ನೋ ದಟ್ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟೇ ನನಗೆ ಬೇಜಾರಾಗಿತ್ತು. ಯಾಕಂದರೆ ಐ ಆಮ್ ಅ ಫುಡಿ. ನನಗೆ ಊಟ ಬಿಟ್ಟಿರೋಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಹೋಗಿದ ತಕ್ಷಣ ಗಂಜಿ, ಮೊಸರನ್ನ, ಅಲ್ಲಿ ನೋಡಿ ಚಿತ್ರಾನ್ನ ಆರಾಮಾಗಿ ತಿನ್ಬೋದು. ಮೊಸರನ್ನ ನನಗೆ ಮೊಸರದೇನೋ ಗೊತ್ತಿಲ್ಲ, ಡೈರಿ ಪ್ರಾಡಕ್ಟ್ಸ್ ನನಗೆ ಅಭ್ಯಾಸ ಇಲ್ಲ, ಚಿಕ್ಕ ವಯಸ್ಸಿನೂ ಅಭ್ಯಾಸ ಇಲ್ಲ. ಮೊಸರನ್ನ ತಿನ್ನಬೇಕು, ರಾಗಿ ಗಂಜಿ ಕುಡಿಬೇಕು. ರಾಗಿ ಗಂಜಿ ಇಸ್ ಫೈನ್, ಬಟ್ ಮೊಸರನ್ನ ನಂಗೆ ಆಗ್ತಾ ಇರಲಿಲ್ಲ. ಅದೇ ಊಟ, ನೈಟ್ ಊಟ ಆಗ್ತಿತ್ತು. ಅದ್ರ ಜೊತೆಗೆ ನಾವು ಇಷ್ಟು ಪಾತ್ರೆ ತೊಳಿಬೇಕಾಗಿತ್ತು. ಆ್ಯಂಡ್ ದಟ್ಸ್ ಓಕೆ, ಕೆಲಸ ಮಾಡೋದೆಲ್ಲ ಓಕೆ. ಇಲ್ಲಿ ಏನು ಊಟ ಇಲ್ಲದೆ, ಎನರ್ಜಿ ಇಲ್ಲದೆ ನಾವು ಅಲ್ಲಿ ಸ್ವರ್ಗಕ್ಕೆ ಹೋಗ್ಬಿಟ್ಟು ಎಲ್ಲ ಕೆಲಸಗಳು ಮಾಡಬೇಕು ಅಂತ ಇದ್ದಿದೆ ಒಂದು ಡಿಫಿಕಲ್ಟ್ ಟಾಸ್ಕು. ಬಟ್ ಲಕ್ಕಿಲಿ ಈ ಸಲ ಸೀಸನಲ್ಲಿ ಜಂಟಿ ಒಂಟಿ ಅಂತ ಇದು ಮಾಡ್ಕೊಂಡು ಕಾನ್ಸೆಪ್ಟ್ ಮಾಡಿದ್ರು. ದಟ್ ವಾಸ್ ನೈಸ್ ಕಂಪ್ಯಾರಿಟಿವ್ಲಿ. ನಮಗೆ ಕಂಪೇರ್ ಮಾಡಿದಾಗ ದಿಸ್ ಇಸ್ ವೆರಿ ನೈಸ್. ಆ್ಯಂಡ್ ಗಿಲ್ಲಿ ಅವರು ಅಫ್ಕೋರ್ಸ್ ತುಂಬ ಸಖತ್ತಾಗಿ ಆಡ್ತಿದ್ದಾರೆ. ರಕ್ಷಿತಾ ಈಸ್ ವೆರಿ ಕ್ಯೂಟ್. ಶೀ ಈಸ್ ಒಂಥರ ಪ್ರಿಟಿಯಾಗಿ ಮಾತಾಡ್ತಿರ್ತಾಳೆ. ಕನ್ನಡ ಇರ್ಬೋದು, ಅಂದರೆ ಇದೆಲ್ಲೂ ಡ್ರಾಮಾ ಅಂತ ಅನ್ಸಲ್ಲ. ಶೀ ಈಸ್ ಲೈಕ್ ದ್ಯಾಟ್. ಆ ಒಂದು ರಿಯಾಲಿಟಿ ಏನಿದೆ ಅದೇ ಥರನೇ ರಕ್ಷಿತಾ ಅವ್ರು ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಅಶ್ವಿನಿ ಗೌಡ ಅವರು ಒಂದು ಪವರು, ಅವರೊಂದು ಎನರ್ಜಿ, ಒಂದು ಎಲ್ಲರಿಗೂ ವಾವ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಆಡ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಓಕೆ ಮ್ಯಾಮ್, ಲಾಸ್ಟಾಗಿ ಈ ಸೀಸನ್ ಒಂದು ವೇಳೆ ನೀವು ಪಾರ್ಟಿಸಿಪೆಂಟ್ ಆಗಿದ್ದಿದ್ರೆ, ಜಂಟಿ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ನೀವು ಯಾರ ಜೊತೆ ಜಂಟಿ ಆಗ್ತಾ ಇದ್ರಿ? ನಿಮ್ಗೊಂದು ಆಪ್ಷನ್ ಕೊಟ್ಟಿದ್ರೆ? ಪ್ರಾಬ್ಲಿ ಗಿಲ್ಲಿ. ಓಕೆ, ಗಿಲ್ಲಿನ ನಾನು ಮುಂಚೆ ಬಿಫೋರ್ ಬಿಗ್ ಬಾಸ್ ನೋಡಿದ್ದೀನಿ. ಸೋ ಎನರ್ಜೆಟಿಕ್ ಆ್ಯಂಡ್ ಸೋ ಲವ್ಲಿ ಆ್ಯಂಡ್ ಸೋ ಜಾವಿಯಲ್. ಈಸ್ ವೆರಿ ಸ್ಪಾಂಟೇನಿಯಸ್. ಲೈಕ್ ಎಲ್ಲ ಟ್ಯಾಲೆಂಟ್ ಇರುವಂಥ ಸಕಲ ಕಲಾ ವಲ್ಲಭ. ಆ್ಯಂಡ್ ಅವನ ಜೊತೆ ಇದ್ದರೆ ಏನೋ ನಾನು ಟಾಸ್ಕ್ ಗೆಲ್ತೀನಿ, ಏನೋ ಇದು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಫೀಲ್ ಹ್ಯಾಪಿ, ಖುಷಿಯಾಗಿರ್ಬೋದು ಅವ್ರ ಜೊತೆ ಅನ್ನೋ ಥರ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.